ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಡಿಸೆಂಬರ್ 23ರ ಶನಿವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ, ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಕಾರ್ಯಾಗಾರ 2023 ಹಾಗೂ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಾಲೂಕು ಪಂಚಾಯಿತಿ ಇಒ ಆನಂದ್ರವರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ತಾಲೂಕು ಪಂಚಾಯಿತಿ ಇಒ ಆನಂದ್ ಹಾಗೂ ಕೃಷಿ ಇಲಾಖೆಯ ಉಪನಿರ್ದೇಶಕ ಶ್ರೀನಿವಾಸರವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಡಿಸೆಂಬರ್ 23ರ ಶನಿವಾರ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಕೃಷಿ ಮೇಳ, ಸಿರಿಧಾನ್ಯ ಮೇಳ, ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಕಾರ್ಯಾಗಾರ 2023 ಹಾಗೂ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮೇಳದಲ್ಲಿ ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೃಷಿ ತಜ್ಞರು ನೀಡುವುದಲ್ಲದೆ ಇದರ ಜೊತೆಗೆ ಚರ್ಚಾಕೂಟಗಳು ನಡೆಯಲಿವೆ. ಈ ಮೇಳದಲ್ಲಿ 80ಕ್ಕೂ ಹೆಚ್ಚು ಕೃಷಿಗೆ ಸಂಬಂಧಪಟ್ಟಂಥ ಪ್ರದರ್ಶನ ಮಾಹಿತಿ ಮಳಿಗೆಗಳನ್ನು ಹಾಕಲಾಗುತ್ತಿದ್ದು, ಸಿರಿಧಾನ್ಯಗಳ ಮಳಿಗೆಗಳು, ಕೃಷಿ ಪರಿಕರಗಳ ಮಾರಾಟಗಾರರಿಂದ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಸಿರಿಧಾನ್ಯಗಳ ರಾಶಿ ಪೂಜೆ, ವೇದಿಕೆ ಕಾರ್ಯಕ್ರಮ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಇದರ ಜೊತೆಗೆ ಅಂದೇ ರೈತರ ದಿನಾಚರಣೆ ಕೂಡ ಆಚರಣೆ ಮಾಡಲಾಗುತ್ತಿದ್ದು, ಈ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಸಿರಿಧಾನ್ಯ ಮೇಳ ವರ್ಷಕ್ಕೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಮಾಡ್ತಾ ಇದ್ದೇವೆ. ಈ ವರ್ಷ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಅಥವಾ ಸಿರಿಧಾನ್ಯ ಹಬ್ಬ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಜಿಲ್ಲಾ ಮಟ್ಟದ್ದು ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ. ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇರೋದು ನಮ್ಮ ತಾಲೂಕಿಂದ ನಾವು ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದೀವಿ. ಆಯ್ತಾ, ಇದರಲ್ಲಿ 80 ಸ್ಟಾಲುಗಳಿರ್ತವೆ. ಕೃಷಿ ಸಂಬಂಧಿತ ಪ್ರದರ್ಶನ ಮಳಿಗೆಗಳಿರ್ತವೆ. ಸಿರಿಧಾನ್ಯ ಮೇಳದ್ದು ಸಿರಿಧಾನ್ಯಗಳಿಂದ ತುಂಬಿದ್ದು ಮಳಿಗೆಗಳಿರ್ತವೆ. ಕೃಷಿ ಪರಿಕರಗಳ ಮಾರಾಟಗಾರರು ಅದರಲ್ಲಿ ಅವರ ವಸ್ತುಗಳನ್ನು ಡ್ರಿಪ್ಪು, ಸ್ಪ್ರಿಂಕ್ಲರು, ಕೃಷಿ ಯಂತ್ರೋಪಕರಣಗಳು ಎಲ್ಲ ಇಟ್ಟು ಪ್ರದರ್ಶನ ಮಾಡ್ತಾರೆ. ಮತ್ತು ನಮ್ಮದು ರಾಶಿ ಪೂಜೆ ಇರುತ್ತೆ, ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ಆ ಕಾರ್ಯಾಗಾರದಲ್ಲಿ ಮಾರ್ಕೆಟ್ ಲಿಂಕೇಜಸ್ಸು, ಕೃಷಿ ಸಂಸ್ಕರಣೆ ಬಗ್ಗೆ ಹೆಚ್ಚು ಒತ್ತು ಕೊಡುತ್ತೆ. ಆರ್ಗ್ಯಾನಿಕ್ಕು ಸಿರಿಧಾನ್ಯ ಮೇಳದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಮತ್ತು ಅಂದೇ 23/12/2023 ರೈತ ದಿನಾಚರಣೆನೂ ಅದರ ಜೊತೆಗೆ ಜಿಲ್ಲಾ ಮಟ್ಟದ್ದು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ರೈತರು, ಎಲ್ಲ ರೈತ ಮಹಿಳೆಯರು, ಇವು ಜನಪ್ರತಿನಿಧಿಗಳು, ರೈತ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಎಲ್ಲ ಚಿಂತಾಮಣಿ ತಾಲೂಕು ಜಿಲ್ಲೆಯ ರೈತರಲ್ಲಿ ಮನವಿ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ, ಸಿರಿಧಾನ್ಯಗಳ ಉತ್ಪಾದಕರು ಮತ್ತು ಮಾರುಕಟ್ಟೆ ಕಾರ್ಯಾಗಾರವನ್ನು ಚಿಂತಾಮಣಿ ತಾಲೂಕಲ್ಲಿ ಪಾಲಿಟೆಕ್ನಿಕ್ ಗ್ರೌಂಡಲ್ಲಿ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ ಎಂಸಿ ಸುಧಾಕರ್ ಸಾಹೇಬರು ಒಂದು ನೇತೃತ್ವದಲ್ಲಿ ನಡೀತದೆ. ಅದರಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥದ್ದನ್ನು, ಬೆಳೆಗಳ ಬಗ್ಗೆ, ಉತ್ಪಾದನೆ ಎಷ್ಟು, ಅದರಿಂದ ಆದಾಯ ಎಷ್ಟು ಅನ್ನೋದ್ರ ಬಗ್ಗೆ ಚರ್ಚಾಕೂಟಗಳು ಮತ್ತು ಕಾರ್ಯಾಗಾರಗಳು ಎಲ್ಲ ನಡೀತವೆ. ಇದಕ್ಕೆ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಅನೇಕ ರೈತರನ್ನು ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿ 80 ಮಳಿಗೆಗಳಲ್ಲಿ ಏನು ಇವರು ಹೇಳ್ತಾ ಇದ್ದಾರೆ, 80 ಮಳಿಗೆಗಳನ್ನು ಮಾಡಬೇಕು ಅಂತೇಳಿ. ಅದರಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಳಿಗೆಗಳು ಪಾಲ್ಗೊಳ್ತವೆ. ನಮ್ಮಲ್ಲಿ NRLM ಅಂತೇಳಿ ಒಂದು ಘಟಕ ಇದೆ. NRLM ಘಟಕದಿಂದನೂ ಅವರು ಪಾರ್ಟಿಸಿಪೇಷನ್ ಮಾಡ್ತಾರೆ. ಎಲ್ಲ ಮಹಿಳೆಯರಿಗೂ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಹೇಳಿದ್ದೀವಿ. ಮತ್ತು ಪ್ರತಿ ಪಂಚಾಯಿತಿಯಲ್ಲೂ ನಾವು ಪ್ರಚಾರ ಮಾಡಬೇಕು ಅಂತೇಳಿ ಪ್ರತಿ ಪಂಚಾಯತಿಗೂ ಪ್ರಚಾರ ಮಾಡೋದಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ ವೆಹಿಕಲ್ಸ್ ಮುಖಾಂತರ. ತುಂಬ ಶಾರ್ಟ್ ಟೈಮ್ ಆದ್ರೂ ಸ್ವಲ್ಪ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ತಮ್ಮ ವತಿಯಿಂದ ಎಲ್ಲ ಕಡೆನೂ ಸ್ವಲ್ಪ ಪತ್ರಿಕೆಗಳ ಮೂಲಕ ಅಥವಾ ಮಾಧ್ಯಮದ ಮೂಲಕ ಬಂದಾಗ ಇನ್ನೂ ಅಷ್ಟು ಮೆರುಗು ಬರುತ್ತೆ ಆ ಕೃಷಿ ಮೇಳಕ್ಕೆ ಅಥವಾ ಸಿರಿಧಾನ್ಯ ಮೇಳಕ್ಕೆ ಅನ್ನೋದನ್ನು ನಾನು ಇಚ್ಛಿಸ್ತಾ ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಸರ್, ಈ ಕೃಷಿ ಮೇಳದಲ್ಲಿ ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂಥ ಏನಾದರೂ ಬೇರೆ ಮಾಹಿತಿಗಳು ಸಿಗೋದು, ವಿಶೇಷ ಮಾಹಿತಿಗಳೇನಾದ್ರು?
ಅಲ್ಲ, ಇಲ್ಲಿ ಉನ್ನತ ಮಟ್ಟದ ಇಲ್ಲಿರ್ತಕ್ಕಂಥ ಒಂದು ತಳಿಗಳನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ತಳಿಗಳನ್ನು ಬೇರೆ ರಾಜ್ಯಗಳಲ್ಲಿ ಏನು ಬೇರೆ ರಾಷ್ಟ್ರಗಳಲ್ಲಿ ಏನು ಬೆಳೀತದೋ ಅಂಥ ತಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇಲ್ಲಿ ಭಾಳಷ್ಟು ಒತ್ತು ಕೊಡಿ ಅಂತೇಳಿ ನಮ್ಮ ಮೀಟಿಂಗಲ್ಲಿ ಹೇಳಿದ್ವಿ. ಅದನ್ನೆಲ್ಲ ಪ್ರದರ್ಶನಕ್ಕೆ ಇಡ್ತಾರೆ, ಅವ್ರ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹೊಸ ಹೊಸ ತಳಿಗಳು ಏನಾದ್ರು ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ವಿ. ಪ್ರಾಜೆಕ್ಟ್ ರಿಪೋರ್ಟ್ಸ್ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಘಟಕನ ಇಟ್ಕೊಂಡಿದ್ದಾರೆ, ಅದನ್ನು ಮಾಡ್ತಾರೆ. ಆಮೇಲೆ ಪಬ್ಲಿಕ್ಗೆ ಬ್ಯಾಂಕರ್ಸ್ ಮೂಲಕ ಏನಾದರೂ ಸೌಲಭ್ಯಗಳು ಸಿಗಂಗಿದ್ರೆ ಬ್ಯಾಂಕರ್ಸ್ ಮೂಲಕ ಸೌಲಭ್ಯಗಳು ಸಿಗುವಂಥದ್ದನ್ನು ನಾವು ಅಲ್ಲಿ ಏರ್ಪಾಡು ಮಾಡ್ಕೊಂಡಿದ್ವಿ. ಯಾಕಂದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ, ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಅಟ್ಲೀಸ್ಟ್ ನಾರ್ಮಲ್ ಡೆತ್ಗೂ ನಮಗೆ 2 ಲಕ್ಷ ರೂಪಾಯಿ ಬರುತ್ತೆ ಅನ್ನೋದು ಸಾಮಾನ್ಯ ಜನಕ್ಕೆ ಗೊತ್ತಿರಲ್ಲ. ಅದನ್ನು ಕೂಡ ಮಾಹಿತಿ ಕೊಡಿ ಅಂತೇಳಿ ಬ್ಯಾಂಕರ್ಸ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವರು ಬಂದು ಹೇಳ್ತಾರೆ. ಹೊಸ ಹೊಸ ಇಂಪ್ಲಿಮೆಂಟ್ಸ್ ಏನು ಬಂದಿದ್ದು ಅದ್ರ ಬಗ್ಗೆನೂ ಅಲ್ಲಿ ಪ್ರದರ್ಶನ ಇರ್ತದೆ. ಆಮೇಲೆ ಎಲ್ಲರೂ ಒಟ್ಟಿಗೆ ರೈತ ಸಂಘಗಳಿಂದ, ರೈತರ ಒಕ್ಕೂಟಗಳಿಂದನೂ, ಸಾರ್ವಜನಿಕರಿಂದನೂ ಸಾಕಷ್ಟು ಅಲ್ಲಿ ನೋಡಲಿಕ್ಕೆ ಅಂತ ಅವಕಾಶ ಇದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇರೋದರಿಂದ ತಾವು ಸ್ವಲ್ಪ ಜನತೆಗೆ ತಮ್ಮ ಮಾಧ್ಯಮದ ಮೂಲಕ ತಿಳಿಸಿದಾಗ ನಮಗೆ ಒಂದು ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರ ಆಗ್ತದೆ. ಕೋವಿಡ್ ಜಾಸ್ತಿ ಇರೋದ್ರಿಂದ ಹೆಲ್ತ್ ಇಲಾಖೆಯವ್ರನ್ನ ಒಂದು ಸ್ವಲ್ಪ ಹೆಲ್ತ್ ಒಂದು ಯೂನಿಟ್ ಇಟ್ಕೊಂಡಿದ್ದೀವಿ. ಸ್ಪೆಷಲ್ ಆಗಿ ಒಂದು ಅವರಿಗೆ ಶುಗರು ಮತ್ತು BP ಚೆಕ್ ಮಾಡಲಿಕ್ಕೆ ಅಲ್ಲಿ ಒಂದು ಯೂನಿಟ್ ಹಾಕ್ಕೊಂಡಿದ್ದಾರೆ. ಆಮೇಲೆ ಒಂದು 2 ಆಂಬುಲೆನ್ಸ್ ಕೂಡ ಇಟ್ಕೊಂಡಿದ್ದೀವಿ. ಆಮೇಲೆ ನಮ್ಮ ವೆಟನರಿ ಅವ್ರದ್ದು ಒಂದು ಆಂಬುಲೆನ್ಸ್ ಅಲ್ಲೇ ಇರ್ತದೆ. ಕುಡಿಯೋ ನೀರಿಗೆ ಸಾಕಷ್ಟು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವೇರ್ನೆಸ್ ಈ ಕೊರೋನಾ ಹೆಚ್ಚಾಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಯಾವ ಥರ? ಕರೋನಾ ಬಗ್ಗೆ ಅವೇರ್ನೆಸ್ ಮಾಡೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ಬಗ್ಗೆ, ಸೊ ಮಾಸ್ಕ್ಗಳು ಮಾಡೋದಕ್ಕೆ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ಅಲ್ಲಿಗೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು